ವಿದೇಶದಲ್ಲಿದ್ದ ಚೇತನ್ ಕರ್ನಾಟಕಕ್ಕೆ ಬರಬೇಕು, ಇಲ್ಲೊಂದು ಚಳುವಳಿ ಆರಂಭಿಸಬೇಕು ಯಾಕೆ ಅನ್ನಿಸ್ತು? ಏನು ಪ್ರೇರಣೆ ಆಯ್ತು ನಿಮಗೆ? ನಾನು ಅಮೇರಿಕಾದಲ್ಲಿದ್ದರೂ ಕೂಡ ಭಾವನ ಅವರೇ, ಅಲ್ಲೇ ಹುಟ್ಟು ಬೆಳೆದಿದ್ರು ಕೂಡ ನನಗೆ ಕನ್ನಡತನ ಅಂದರೆ ಚಿಕ್ಕ ವಯಸ್ಸಿಂದನೂ ನನಗೆ ಭಾಳ ಎಕ್ಸ್ಪೋಜರ್ ಇತ್ತು. ಮನೇಲೂ ನಮ್ಮ ತಂದೆ ತಾಯಿ ಹೇಳ್ಕೊಡ್ತಾ ಇದ್ರು ಭಾಷೆ ಜೊತೆ ಇಲ್ಲಿ ಕರ್ನಾಟಕಕ್ಕೆ ಬರೋದು. ಪ್ರತಿ ಒಂದು ರಜೆ ಸಂದರ್ಭದಲ್ಲಿ ನಾನು ಇಲ್ಲಿ ಕರ್ನಾಟಕಕ್ಕೆ ಬರ್ತಾ ಇದ್ದೆ. ನಾನು ಕರ್ನಾಟಕ ನಮ್ಮ ಸಾಹಿತ್ಯ ಓದ್ತಾ ಇದ್ದೆ. ನನ್ನ ಭಾಷೆ ಅಂದರೆ ಭಾಳ ಪ್ರೀತಿ. ನಮ್ಮ ತಾಯಿ ಚಿಕ್ಕ ವಯಸ್ಸು ನಾನು ಇಂಗ್ಲೀಷ್ ಕಲಿಯೋಕ್ಕಿಂತ ಮುಂಚೆನೇ ಅಲ್ಲಿ ಕೂತ್ಕೊಂಡು ಕನ್ನಡ ಹೇಳ್ಕೊಟ್ಟಿದ್ರು. ಅಲ್ಲಿ ಅಮೇರಿಕಾದಲ್ಲಿ ಏನಾಗುತ್ತೆ, ಒಂದೇ ಭಾಷೆ. ನೀವು ಎಷ್ಟೇ PhD ಓದಿದ್ರು, ಎಷ್ಟೇ ದೊಡ್ಡ ಪ್ರೊಫೆಸರು ಥಿಂಕರ್ ಆಗಿದ್ರು, ಬರೋದು ಒಂದೇ ಭಾಷೆ, ಎಲ್ಲರೂ ಮಾತಾಡೋದು ಒಂದೇ ಭಾಷೆ. ಬಟ್ ನನಗೆ ಚಿಕ್ಕ ವಯಸ್ಸಿಂದನೂ ಅಟ್ಲೀಸ್ಟ್ ಮಿನಿಮಮ್ ಆದರೂ 2 ಭಾಷೆಗಳು ಬರ್ತಾ ಇತ್ತಲ್ಲ, ಆ ಕನ್ನಡದ ಮೇಲೆ ನನಗೆ ಪ್ರೀತಿ. ಸೊ ನನಗೆ ಎಲ್ಲೋ ಒಂದು ಕಡೆ ನಾನು ಎಲ್ಲಿ ಜಾಸ್ತಿ ಒಳ್ಳೇದು ಮಾಡ್ಬೋದು, ಅಮೇರಿಕಾದಲ್ಲಿ ಒಂದು 10-15 ಜನಕ್ಕೆ ಸೇವೆ ಮಾಡ್ಬೋದು, ಕರ್ನಾಟಕಕ್ಕೆ ಬಂದು ಒಂದು 50 ಜನಕ್ಕೆ ಸಹಾಯ ಮಾಡ್ಬೋದು ಅಂತ ನನ್ನ ಆಲೋಚನೆ ಇರೋದ್ರಿಂದ ಇಲ್ಲೇ ಬಂದು ಸೇವೆ ಮಾಡ್ಬೋದು ಅಂತ ನನ್ನ ಉದ್ದೇಶ ಇತ್ತು. ಸೊ ಅದನ್ನು ನನ್ನ ಹೈಸ್ಕೂಲಿಂದನೂ ನನಗೆ ಆಲೋಚನೆ ಇತ್ತು. ಬಟ್ ಭಾಳ ಮುಖ್ಯವಾಗಿ ಕನ್ನಡದಲ್ಲೇ ನಾನು ಬದುಕಬೇಕು ಅಂತ ನನಗೆ ಭಾಳ ಪ್ರೀತಿ ಇತ್ತು. ಯಾಕಂದರೆ ಪ್ರಪಂಚದಾದ್ಯಂತ ಎಲ್ಲೂ ಕೂಡ ಕನ್ನಡ ಮಾತಾಡ್ಕೊಂಡು ನಾವು ಬದುಕೋಕ್ಕಾಗಲ್ಲ.